ಹೊಸ ವರ್ಷ ಸಮೀಪಿಸ್ತಾ ಇದ್ದಂತೆ ಪಾರ್ಟಿ ಪಬ್ಬು ಅಂತ ಹೇಳಿ ಯುವ ಸಮೂಹ ಮೋಜು ಮಸ್ತಲ್ಲಿ ತೊಡಕೊಂಡಿರ್ತಾರೆ. ಅದೇ ಒಂದು ನಿಟ್ಟಿನಲ್ಲಿ ಈಗಿನಿಂದಲೇ ಬೆಂಗಳೂರು ಸಂಚಾರಿ ಪೊಲೀಸರು ಅವರನ್ನು ಅರಿವು ಮೂಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಯಾಕಂದರೆ ಹೊಸ ವರ್ಷದ ಸಮಯದಲ್ಲಿ ಕಂಠಪೂರ್ತಿ ಕುಡಿದು ರೋಡಲ್ಲಿ ಬೈಕು ಕಾರನ್ನು ಓಡಿಸಿ ಪುಂಡಾಟ ಮೆರೆದು ತಮ್ಮ ಜೀವಕ್ಕೆ ಕುತ್ತನ್ನು ತಂದುಕೊಳ್ತಾರೆ. ಹಾಗಾಗಿ ಈಗಿನಿಂದಲೇ ಅರಿವನ್ನು ಮೂಡಿಸುವಂತಹ ನಿಟ್ಟಿನಲ್ಲಿ ಅಂದರೆ ಡ್ರಂಕ್ ಆ್ಯಂಡ್ ಡ್ರೈವ್ ಟೆಸ್ಟನ್ನು ಕೂಡ ಸದ್ಯಕ್ಕೆ ಮಾಡ್ತಿರುವಂಥದ್ದು. ನಾವೀಗ ಎಕ್ಸಾಕ್ಟಾಗಿ ಮಲ್ಲೇಶ್ವರಂ ಮಾಧವ ಪಾರ್ಕ್ ಏನಿದೆ ಆ ಮಾಧವ ಪಾರ್ಕ್ ಬಳಿಯಲ್ಲಿದ್ದೇವೆ. ಇಲ್ಲೂ ಕೂಡ ಗಮನಿಸ್ಬೋದು, ಬರುವಂತಹ ವಾಹನ ಸವಾರರನ್ನು ತಡೆದು ಅವರನ್ನು ಡ್ರಂಕ್ ಆ್ಯಂಡ್ ಡ್ರೈವ್ ಟೆಸ್ಟ್ ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ ಯಾರು ಮದ್ಯಪಾನ ಮಾಡಿಕೊಂಡು ವಾಹನವನ್ನು ಚಾಲನೆ ಮಾಡ್ಕೊಂಡು ಬರ್ತಿದ್ದಾರೆ ಅವರಿಗೆ ನೋಟಿಸನ್ನು ಮೊದಲು ಇಲ್ಲಿ ಕೊಡಲಾಗುತ್ತೆ. ನೋಟಿಸನ್ನು ಕೊಟ್ಟು ಅವರ ಬಂದಿರುವಂತಹ ವಾಹನ ವೆಹಿಕಲ್ ಏನಿದೆ ಅದನ್ನು ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ. ಇದಾದ ನಂತರದಲ್ಲಿ ಅವರ ಮೊಬೈಲ್ ನಂಬರ್ ಏನಿದೆ ಆ ನಂಬರ್ಗೆ ಕೋರ್ಟ್ನಿಂದ ಒಂದು ಸಂದೇಶ ಕೂಡ ಹೋಗುತ್ತೆ. ಆ ಸಂದೇಶವನ್ನು ಕ್ಲಿಕ್ ಮಾಡೋದ್ರ ಮೂಲಕ ಆ ಫೈನ್ ಅಮೌಂಟ್ ಏನಿರುತ್ತೆ ಅದನ್ನು ಆ ಒಂದು ಮೊಬೈಲ್ನ ಮೂಲಕ ಪಾವತಿ ಮಾಡಿ ಆದ ನಂತರ ಅದನ್ನು ತಂದು ಠಾಣೆಗೆ ತೋರಿಸಿದ್ರೆ ಅದಾದ ನಂತರದಲ್ಲಿ ವೆಹಿಕಲನ್ನು ರಿಲೀಸ್ ಮಾಡುವಂಥ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾರೆ. ಸದ್ಯಕ್ಕೆ ಹೊಸ ವರ್ಷಕ್ಕೆ ಇನ್ನೇನು ಕೇವಲ 10 ದಿನಗಳು ಬಾಕಿ ಇರುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಬೆಂಗಳೂರು ಸಂಚಾರ ಪೊಲೀಸರು ಎಲ್ಲ ಭಾಗದಲ್ಲೂ ಕೂಡ ಡ್ರಂಕ್ ಆ್ಯಂಡ್ ಡ್ರೈವ್ ಟೆಸ್ಟನ್ನು ಮಾಡಿ ನಾವು ಡ್ರಂಕ್ ಆ್ಯಂಡ್ ಡ್ರೈವ್ ಟೆಸ್ಟ್ ಮಾಡ್ತಾ ಇದ್ದೀವಿ, ಅಂದರೆ ವಾಹನವನ್ನು ಯಾವುದೇ ಕಾರಣಕ್ಕೂ ಕೂಡ ಮದ್ಯಪಾನ ಮಾಡಿ ಚಾಲನೆ ಮಾಡಬೇಡಿ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಸದ್ಯಕ್ಕೆ ನೀಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಷ್ಣು ಜೊತೆ ರಾಚಪ್ಪಾಜಿ ನಾಯಕ್, TV9 ಬೆಂಗಳೂರು.